ಇವತ್ತಿಗೆ ಸೆಕೆಂಡ್ ಇಂಟರ್ನಲ್ಸ್ ಹೆಂಗೋ ಮುಗೀತಪ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿಗೆ ಇಂಟರ್ನಲ್ಸ್ ಎಲ್ಲ ಮುಗೀತು ಅನ್ನೋ ಖುಷಿಯಾಗಿ ಹೋಗ್ತಿದ್ದೆ. ಆದರೆ ಇನ್ನೊಂದು ಕಡೆ ಏನು ಓದೇ ಇಲ್ವಲ್ಲಪ್ಪ ಅಂತ ಭಯದಲ್ಲಿ ಹೋಗ್ತಿದ್ದೆ. ತುಮಕೂರಲ್ಲಿ ಫಂಕ್ಷನ್ ಎಲ್ಲ ಮುಗಿದ್ರು ಇನ್ನು ಬ್ಯಾನರ್ಗಳನ್ನೆಲ್ಲ ಬಿಚ್ಚಿರ್ಲಿಲ್ಲ. ಬೇರೆ ಯಾರ್ದು ಆಗಿದ್ರೆ ಬಿಚ್ಚಿರ್ಲಿಲ್ಲ ಅಂತ ಅನ್ಬೋದಿತ್ತು. ನಮ್ಮ ಹೋಮ್ ಮಿನಿಸ್ಟರ್ ಆಗಿರೋದು ಅವ್ರ ಕಾಲೇಜೇ ಸ್ಟೂಡೆಂಟ್ ಆಗ್ಬಿಟ್ಟು ಬಿಚ್ಚಿಲ್ಲ ಅಂತ ಅಂದ್ರೆ ನಮಗೆ ಮರ್ಯಾದೆ ಇರುತ್ತಾ? ನೆನ್ನೆ ಬಿಗ್ ಬಾಸ್ ನೋಡ್ತಾ ಯಾರು ಓದೇ ಇರಲಿಲ್ಲ. ಕಾಲೇಜ್ ಹತ್ರ ಬಂದಂಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನಾವು ಏನು ಓದಿಲ್ಲ ಅಂತ ಅಂದ್ರು ಇನ್ನೇನು 30 ನಿಮಿಷ ಐತೆ ಅನ್ನುವಾಗ ಓದಿರ್ತೀವಲ್ವಾ, ಆಲ್ಮೋಸ್ಟ್ ಎಲ್ಲ ಅದೇ ಕ್ವಶನ್ ಬಂದಿರ್ತೈತೆ. ಒಂದೊಂದ್ಸಲಿ ಬ್ಯಾಡ್ ಲಕ್ ಬಂದೇ ಇರಲ್ಲ. ಅದ್ ಬಿಟ್ಟು ಬೇರೆ ಎಲ್ಲ ಕ್ವಶನ್ಸ್ ಕೊಟ್ಟಿರ್ತಾರೆ. ನನ್ನ ಫ್ರೆಂಡ್ ಟೆಸ್ಟಿಗೆ ಓದ್ಕೊಳ್ಳೋ ಅಂತಂದ್ರೆ ಅವಳ ಫ್ರೆಂಡ್ ಮೆಸೇಜ್ ಮಾಡಿರೋದನ್ನೇ ರಿಯಾಕ್ಟ್ ಮಾಡ್ತಾವಳೆ. ಇನ್ನೇನು ಟೈಮ್ ಆಯ್ತಂತ ಕ್ಲಾಸಿಗೆ ಹೋಗ್ತಿದ್ವಿ. ಅಷ್ಟ್ರಲ್ಲಿ ನನ್ನ ಫ್ರೆಂಡ್ ಒಂದು ಡೈಲಾಗ್ ಹೊಡೆದ್ಲು. ನಿಜ ಹೇಳು. ನೀವು ಹೋಗ್ತಾ ಇದೀನಿ ಕಣೋ, ನನ್ನೆಲ್ಲ ಕೇಳಬೇಡ ಕಣ್ರೋ. ಅವ್ರಿಗೆ ಬಿಟ್ಟಿದೀವಿ ಗೈಸ್, ನಾವು ದಿಂಡ್ರು ನಮ್ಗೆ ಬರ್ತಾ ಇದೀವಿ ಗೈಸ್. ಟೆಸ್ಟಿಗೆ ಬ್ಲೂ ಬುಕ್ಕೆ ತಗೊಂಡಿರಲಿಲ್ಲ. ಫಸ್ಟ್ ಟೆಸ್ಟಿಗೆ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದೆ. ನೆಕ್ಸ್ಟಿಗೆ ಹೋಗಿ ನಾನೇ ಕ್ಯಾಂಟೀನಲ್ಲಿ ತಗೊಂಡು ಬಂದು ಅವಳಿಗೊಂದು ಕೊಟ್ಟು ನಾನು ಬರೆಯೋಕ್ಕೆ ತಗೊಂಡೋದೆ. ಇದ್ದಿದ್ದು 2 ಇಂಟರ್ನಲ್ಸ್ನು ಮುಗಿಸಿ ನೆಕ್ಸ್ಟ್ ಪ್ರಾಕ್ಟಿಕಲ್ ಲ್ಯಾಬ್ ಎಕ್ಸಾಮ್ ಇತ್ತು. ಅದಕ್ಕೆ ತಿಂಡಿ ತಿಂದು ಕೂತ್ಕೊಂಡು ಅದನ್ನ ಓದ್ಕೊತಾ ಇದ್ವಿ. ಲ್ಯಾಬ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಇಲ್ಲಿ ನೋಡಿದ್ರೆ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ರು. ಈ ಸ್ಮೆಲ್ ಕುಡಿತಾ ಇದ್ರೆ ನನಗೆ ಮಣ್ಣ ತಿನ್ಬೇಕಂತ ಫೀಲ್ ಆಗ್ತಿತ್ತು. ಮನೆಗೆ ಬರಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಜನ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ವಿಡಿಯೋ ಮಾಡ್ಕೊತಾ ಇದ್ರು. ಈ ಅಕ್ಕ ಏನು ನಮ್ಮನ್ನ ವಿಡಿಯೋ ಮಾಡ್ಕೊತಾ ಐತೆ ಅಂತ ಕೇಳಿಬಿಟ್ರು. ಮನೆಗೆ ಬರಬೇಕಾದ್ರೆ ನನ್ನ ತಮ್ಮವ್ರ ಜೊತೆಗೆ ಬಂದ್ರು. ಹೊಟ್ಟೆ ಸಿತಾಯ್ತು ಏನಾದರೂ ಕೊಡಿಸೋ ಅಂತ ಕಪ್ ಕೇಕು ಮತ್ತೆ ಲೇಸ್ನ ಕೊಡಿಸ್ಕೊಂಡು ತಿನ್ಕೊಂಡು ಬಂದೆ. ಮನೆಗೆ ಹೋದ್ರೆ ಇನ್ನು ಬೈತಾರೆ ಅಂತ ಅಲ್ಲೇ ರೋಡಲ್ಲೇ ತಿಂದ್ಬಿಟ್ಟು ಕವರ್ ಎಸ್ತಿ ನಾನು ಇನ್ನೊಬ್ಬನ ತಮ್ಮನ ಜೊತೆ ಮನೆಗೆ ಬಂದೆ. ಮನೆಗೆ ಬಂದು ನಾನು ತಿಂದಿರೋದೇನು ಹೇಳ್ದಲೆ ಹೊಟ್ಟೆ ಸಿತಾಯ್ತೆ ಅಂತ ಹೇಳಿ ಬೋಂಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬೋಂಡ ಮಾಡಿದೆ. ಬೋಂಡ ಮಾಡ್ತೀನಿ ಮುಗಿಸಿ ಅದಾದ್ಮೇಲೆ ಇಂಟರ್ನಲ್ಸ್ ಎಲ್ಲ ಮುಗೀತು ಅನ್ನೋ ಖುಷಿಯಲ್ಲಿದ್ದರೆ ನೆಕ್ಸ್ಟ್ ಲ್ಯಾಬ್ ಎಕ್ಸಾಮ್ ಬಂದ್ಬಿಟ್ಟೈತೆ. ಅದಕ್ಕೆ ಲ್ಯಾಬ್ ಎಕ್ಸಾಮ್ಗೆ ಓದ್ಕೊಳ್ಳೋಣ ಮತ್ತು ಪ್ರಾಕ್ಟೀಸ್ ಮಾಡೋಣ ಅಂತ ಕೂತ್ಕೊಂಡೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.